ನಮಸ್ಕಾರ. ಕ್ರೈಮ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರ ಸ್ವಾಗತ. ಜನವರಿ 8ನೇ ತಾರೀಕು 2024 ಗೋವಾದಲ್ಲಿರುವಂಥ ಒಂದು ಹೋಟ್ಲಿಂದ ಪೊಲೀಸ್ ಸ್ಟೇಷನ್ಗೆ ಒಂದು ಕಾಲ್ ಬರುತ್ತೆ. ಆ ಕಾಲಲ್ಲಿ ಇದ್ದಂಥ ಹೋಟ್ಲ್ ಮ್ಯಾನೇಜರ್ ಪೊಲೀಸರಿಗೆ ಒಂದು ವಿಷಯ ತಿಳಿಸ್ತಾನೆ. ನೆನ್ನೆ ನಮ್ಮ ಹೋಟ್ಲಿಂದ ಒಂದು ಲೇಡಿ ಚೆಕ್ಔಟ್ ಆಗ್ತಾಳೆ. ಅವಳು ಹೋಗಿದ ಮೇಲೆ ನಮ್ಮ ಹೋಟ್ಲಲ್ಲಿರುವಂಥ ಸ್ಟಾಫು ಆ ರೂಮ್ನ ಕ್ಲೀನ್ ಮಾಡೋಕ್ಕಂತ ಹೋದಾಗ ಆ ರೂಮಲ್ಲಿ ಪೂರ್ತಿ ಬ್ಲಡ್ ಸ್ಟೇನ್ ಆಗಿರುವಂಥ ಒಂದು ಟವಲ್ ಸಿಕ್ಕಿದೆ ಅಂತ ತಿಳಿಸ್ತಾನೆ. ಹಾಗೆ ಅವಳು ಬರಬೇಕಾದ್ರೆ ಅವಳ ಜೊತೆ ಒಂದು ಮಗು ಇತ್ತು, ಆದರೆ ಹೋಗಬೇಕಾದ್ರೆ ಅವಳು ಒಬ್ಬಳೇ ಹೋದ್ಲು. ಅದರ ಜೊತೆಗೆ ಅವಳ ಹತ್ರ ಇದ್ದಂಥ ಎಕ್ಸ್ಟ್ರಾ ಲಗ್ಗೇಜ್ ಬಗ್ಗೆ ಕೂಡ ಪೊಲೀಸರಿಗೆ ತಿಳಿಸ್ತಾನೆ. ಆ ಹೋಟೆಲ್ ಮ್ಯಾನೇಜರ್ ಹೇಳುವಂಥ ಸ್ಟೇಟ್ಮೆಂಟ್ನ ಕೇಳಿ ಪೊಲೀಸರು ತುಂಬಾ ಶಾಕ್ ಆಗ್ತಾರೆ. ಹಾಗಾದರೆ ಜನವರಿ 8ನೇ ತಾರೀಕು ಆ ಹೋಟ್ಲಲ್ಲಿ ಏನು ನಡೀತು? ಈ ಮಹಿಳೆ ಯಾರು? ನಿಜವಾಗ್ಲೂ ಈ ಮಹಿಳೆನೇ ಅವಳು 4 ವರ್ಷ ಮಗುನ ಸಾಯಿಸಿದ್ಲ? ಹಾಗೆ ಪೊಲೀಸರು ಇವಳನ್ನ ಹೇಗೆ ಪತ್ತೆ ಹಚ್ಚಿದ್ರು? ಇದೆಲ್ಲವನ್ನು ನಾವು ಈ ವಿಡಿಯೋಲಿ ನೋಡೋಣ. 39 ವರ್ಷದ ಸೂಚನಾ ಸೇಠ್ ವೆಸ್ಟ್ ಬೆಂಗಾಲಲ್ಲಿ ಹುಟ್ಟಿ ಬೆಳೆದಿರ್ತಾಳೆ. ಅವಳ ಕೆರಿಯರ್ ಗ್ರೋತ್ಗೋಸ್ಕರ ಅವಳು 10 ವರ್ಷ ಹಿಂದೆನೇ ಬೆಂಗಳೂರಿಗೆ ಬರ್ತಾಳೆ. ಸೂಚನಾ ತುಂಬಾ ಎಜುಕೇಟೆಡ್ ಆಗಿರ್ತಾಳೆ. ಹಾರ್ಡ್ವರ್ಡ್ ಯೂನಿವರ್ಸಿಟಿಯಿಂದ ಡೇಟಾ ಸೈಂಟಿಸ್ಟ್, ಹೀಗೆ ಹಲವಾರು ಡಿಗ್ರಿಗಳನ್ನ ಈಕೆ ಹೊಂದಿರ್ತಾಳೆ. ಸೂಚನಾಗಿದ್ದಂಥ ಡ್ರೀಮ್ ಏನಂದರೆ ಬೆಂಗಳೂರಲ್ಲೇ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡಬೇಕು ಅಂತ. ಹಾಗೆ 2020ರಲ್ಲಿ ಅವಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಕಂಪ್ನಿನ ಬೆಂಗಳೂರಲ್ಲೇ ಸ್ಟಾರ್ಟ್ ಮಾಡ್ತಾಳೆ. ಹಾಗೆ ಆ ಕಂಪ್ನಿ CEO ಆಗಿ ಕೂಡ ಅವಳೇ ಇರ್ತಾಳೆ. 2021ರಲ್ಲಿ ಬೆಸ್ಟ್ ವುಮೆನ್ ಇನ್ AI ಎಥಿಕ್ಸ್ ಅನ್ನೋ ಅವಾರ್ಡ್ನ ಕೂಡ ಈಕೆ ಗೆಲ್ತಾಳೆ. ಇಷ್ಟೊಂದು ಸಕ್ಸಸ್ಫುಲ್ಲಾಗಿ ರನ್ ಆಗ್ತಾ ಇರುವಂಥ ಬಿಸ್ನೆಸ್, ತುಂಬಾ ಎಜುಕೇಟೆಡ್ ಆಗಿರುವಂಥ ಮಹಿಳೆಯ ಲೈಫಲ್ಲಿ ಮದುವೆ ಅನ್ನೋ ಬಾಂಧವ್ಯದಲ್ಲಿ ಸಾಕಷ್ಟು ಪ್ರಾಬ್ಲಮ್ಗಳಿತ್ತು. ವೆಂಕಟರಮಣ ಅನ್ನೋನು ಕೇರಳದಿಂದ ಬೆಂಗಳೂರಿಗೆ ಬಂದು ಸೂಚನಾ ಇದ್ದಂಥ ಸೇಮ್ ಕಂಪನಿಯಲ್ಲೇ ಕೆಲಸ ಮಾಡ್ತಾ ಇರ್ತಾನೆ. ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದ ಕಾರಣ ಇಬ್ಬರಿಗೂ ಪರಿಚಯ ಆಗುತ್ತೆ. ಪರಿಚಯ ಆಗಿ ಅವರಿಬ್ಬರು ಫ್ರೆಂಡ್ಸ್ ಆಗ್ತಾರೆ. ಇದೇ ಫ್ರೆಂಡ್ಶಿಪ್ ಲವ್ ಆಗಿ ಕನ್ವರ್ಟ್ ಆಗುತ್ತೆ. ಮುಂದೆ 2010ರಲ್ಲಿ ಇಬ್ಬರು ಮದುವೆ ಕೂಡ ಆಗ್ತಾರೆ. 2019ರಲ್ಲಿ ಇವರಿಬ್ಬರಿಗೂ ಒಂದು ಗಂಡು ಮಗು ಹುಟ್ಟುತ್ತೆ. ಇದೆಲ್ಲ ಆದಮೇಲೆ ತುಂಬಾ ಚೆನ್ನಾಗಿದ್ದಂಥ ಅವ್ರ ಮ್ಯಾರೇಜ್ ಲೈಫಲ್ಲಿ ಸಾಕಷ್ಟು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳು ಹುಟ್ಕೊಳ್ಳೋಕೆ ಶುರು ಆಗುತ್ತೆ. ಗಂಡ ಹೆಂಡತಿ ಮಧ್ಯೆ ನಡೀತಿದ್ದಂಥ ಚಿಕ್ಕ ಜಗಳ ಒಂದು ಸ್ವಲ್ಪ ಟೈಮ್ ಆದಮೇಲೆ ತುಂಬಾ ದೊಡ್ಡ ಜಗಳ ಆಗೋಕ್ಕೆ ಶುರು ಆಗೋಯಿತು. ಇದೇ ಕಾರಣದಿಂದ ಸೂಚನಾ ಹಾಗೂ ವೆಂಕಟರಮಣ್ 2020ರಲ್ಲಿ ಡಿವೋರ್ಸ್ಗೆ ಅಪ್ಲೈ ಮಾಡ್ತಾರೆ. ಡಿವೋರ್ಸ್ ಜಡ್ಜ್ಮೆಂಟ್ ಬರೋಕ್ಕೆ ಮುಂಚೆನೇ ಅವರಿಬ್ಬರು ಸಪ್ರೇಟಾಗಿ ಬದುಕೋಕ್ಕೆ ಶುರು ಮಾಡ್ತಾರೆ. ಹೀಗಿರಬೇಕಾದ್ರೇ ಇದೇ ವರ್ಷ ಜನವರಿ 6ನೇ ತಾರೀಕು ಸೂಚನಾ ಅವಳು 4 ವರ್ಷ ಮಗುವನ್ನ ಕರ್ಕೊಂಡು ಗೋವಾಗೆ ಹೋಗ್ತಾಳೆ. ಸೂಚನಾ ಮುಂಚೆನೇ ಅವಳಿಗೋಸ್ಕರ ಒಂದು ಹೋಟ್ಲಲ್ಲಿ ಅವಳು ರೂಮ್ ಬುಕ್ ಮಾಡಿರ್ತಾಳೆ. ಹಾಗೆ ಜನವರಿ 6ನೇ ತಾರೀಕು ನೈಟು ಅವಳು ಅಲ್ಲೇ ಸ್ಟೇ ಮಾಡ್ತಾಳೆ. ನೆಕ್ಸ್ಟ್ ದಿನ ಜನವರಿ 7ನೇ ತಾರೀಕು ಸುಮಾರು ಒಂದು 11 ಗಂಟೆ ರಾತ್ರಿಗೆ ಸೂಚನಾ ಅವಳಿದ್ದಂಥ ಹೋಟೆಲ್ ರಿಸೆಪ್ಷನ್ಗೆ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿದ್ದೆ ನನಗೆ ಇಮಿಡಿಯೇಟಾಗಿ ಬೆಂಗಳೂರಿಗೆ ಹೋಗೋಕ್ಕೆ ಒಂದು ಕ್ಯಾಬ್ನ ಬುಕ್ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾಳೆ. ರಿಸೆಪ್ಷನಲ್ಲಿದ್ದಂಥ ಹೋಟೆಲ್ ಮ್ಯಾನೇಜರ್ ಸೂಚನಾಗೆ ಒಂದು ಸಜೆಷನ್ ಕೊಡ್ತಾನೆ. ಮೇಡಮ್, ಗೋವಾಯಿಂದ ಬ್ಯಾಂಗ್ಳೂರು ಸುಮಾರು 600 ಕಿಲೋಮೀಟ್ರ್ ಇದೆ. ನೀವು ಕ್ಯಾಬ್ ಎತ್ಕೊಂಡ್ರೆ ತುಂಬಾ ಖರ್ಚಾಗುತ್ತೆ. ಅದ್ರ ಬದಲು ಫ್ಲೈಟಲ್ಲಿ ಹೋದರೆ ಬೇಗನೆ ರೀಚ್ ಆಗಿಬಿಡ್ಬೋದು. ಹಾಗೆ ನಿಮಗೆ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾನೆ. ಆದರೆ ಸೂಚನಾ ಆ ಮ್ಯಾನೇಜರ್ ಹೇಳುವಂಥ ಮಾತಿಗೆ ಒಪ್ಕೊಳ್ಳಲ್ಲ. ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ನಾನು ಕಾರಲ್ಲೇ ಹೋಗ್ತೀನಿ ಅಂತ ಹೇಳ್ತಾಳೆ. ಅದರಿಂದ ಆ ಹೋಟೆಲ್ ಮ್ಯಾನೇಜರ್ ಒಂದು ಕಾರ್ನ ಅರೇಂಜ್ ಮಾಡ್ಕೊಳ್ಳೋಕ್ಕೆ ಒಪ್ಕೊತಾನೆ. ಬುಕ್ ಮಾಡಿರುವಂಥ ಕಾರು ಹೋಟ್ಲಿಗೆ ಬಂದಿದ್ದೆ ಮ್ಯಾನೇಜರ್ ಸೂಚನಾಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾನೆ. ತಕ್ಷಣವೇ ಸೂಚನಾ ಆ ಹೋಟ್ಲಿಂದ ಚೆಕ್ಔಟ್ ಮಾಡ್ತಾಳೆ. ಸೂಚನಾ ಹೊರಗಡೆ ಹೋಗ್ತಿದ್ದಂಗೆ ಏನೋ ಒಂದು ಡಿಫ್ರೆನ್ಸ್ನ ನೋಟಿಸ್ ಮಾಡಿರುವಂಥ ಹೋಟೆಲ್ ಮ್ಯಾನೇಜರ್ ಸೂಚನಾನ ಕೇಳ್ತಾನೆ, ಬರಬೇಕಾದ್ರೆ ನಿಮ್ಮ ಜೊತೆ ಒಂದು ಮಗು ಇತ್ತಲ್ಲ, ಈಗ ಎಲ್ಲಿ ಅಂತ. ಅದಕ್ಕೆ ಸೂಚನಾ ಇಲ್ಲೇ ಇರೋವಂಥ ನನ್ನ ಫ್ರೆಂಡ್ ಮನೇಲಿ ಅವನ್ನ ಬಿಟ್ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾಳೆ. ಈ ಮಹಿಳೆ ಚೆಕ್ಔಟ್ ಆಗ್ತಾರದೇ ಇವಾಗ. ನೆನ್ನೆ ಇಡೀ ದಿನ ರೂಮಲ್ಲೇ ಇದ್ಲು, ಎಲ್ಲೂ ಆಚೆನೇ ಹೋಗಿಲ್ಲ. ಮತ್ತು ಹೇಗೆ ಇವಳು ತನ್ನ ಫ್ರೆಂಡ್ ಮನೆಗೆ ಹೋಗಿ ಅವಳ ಮಗುನ ಬಿಟ್ಬಿಟ್ಟು ಬಂದೆ ಅನ್ನೋದು ಅಲ್ಲಿರುವಂಥ ಸ್ಟಾಫ್ ಹಾಗೆ ಮ್ಯಾನೇಜರ್ಗೆ ಅರ್ಥನೇ ಆಗಲ್ಲ. ಅದೇ ಸಮಯಕ್ಕೆ ಕಾರ್ ಡ್ರೈವರ್ ಸೂಚನಾ ಹತ್ರ ಇರುವಂತಹ ಬ್ಯಾಗ್ಗಳನ್ನೆಲ್ಲ ಅವನ ಕಾರಲ್ಲಿರುವಂಥ ಡಿಕ್ಕಿಗೆ ಹಾಕೋಕ್ಕೆ ಶುರು ಮಾಡ್ತಾನೆ. ಹೀಗೆ ಒಂದೊಂದೇ ಬ್ಯಾಗು ಡಿಕ್ಕಿಗೆ ಹಾಕ್ತಾ ಇದ್ದಂಗೆ ಲಾಸ್ಟ್ ಬ್ಯಾಗ್ ಮಾತ್ರ ತುಂಬಾ ಭಾರವಾಗಿರುತ್ತೆ. ಆ ಡ್ರೈವರ್ ಈ ಬ್ಯಾಗ್ ಒಳಗಡೆ ಏನಿದೆ ಅಂತ ಸೂಚನಾನ ಕೇಳಿದಾಗ, ಎಲ್ಲ ನನ್ನ ವಸ್ತುನೇ, ಬೇಗ ಬ್ಯಾಗ್ನ ಡಿಕ್ಕಿಗೆ ಹಾಕು, ಜಲ್ದಿ ನಾವು ಬೆಂಗಳೂರಿಗೆ ಹೋಗಬೇಕು ಅಂತ ಹೇಳ್ತಾಳೆ. ಸೂಚನಾ ಚೆಕ್ಔಟ್ ಮಾಡಿ ಹೋಗಿದ್ದೆ ನೆಕ್ಸ್ಟ್ ದಿನ ಅಲ್ಲಿರುವಂಥ ಹೋಟೆಲ್ ಸ್ಟಾಫ್ಗಳು ಅವಳಿದ್ದಂಥ ರೂಮ್ನ ಕ್ಲೀನ್ ಮಾಡೋಕ್ಕೆ ಹೋಗ್ತಾರೆ. ಆವಾಗಲೇ ಅವ್ರಿಗೆ ಆ ರೂಮಲ್ಲಿ ಒಂದು ಟವಲ್ಲು ಪೂರ್ತಿ ರಕ್ತಕರೆ ಆಗಿರೋದೊಂದು ಸಿಗುತ್ತೆ. ಇದನ್ನು ನೋಡಿದ್ದೆ ಆ ರೂಮಲ್ಲಿ ಕ್ಲೀನ್ ಮಾಡ್ತಾ ಇದ್ದಂಥ ಸ್ಟಾಫ್ಗಳು ಹೋಟೆಲ್ ಮ್ಯಾನೇಜರ್ಗೆ ಈ ವಿಷಯನ ತಿಳಿಸ್ತಾರೆ. ಇದ್ರ ಬಗ್ಗೆ ತಿಳ್ಕೊಂಡಿರೋ ಹೋಟೆಲ್ ಮ್ಯಾನೇಜರ್ ತಕ್ಷಣವೇ ಪೊಲೀಸವ್ರಿಗೆ ಫೋನ್ ಮಾಡಿ ಈ ವಿಷಯ ಬಗ್ಗೆ ಇನ್ಫಾರ್ಮ್ ಮಾಡ್ತಾನೆ. ಆ ಹೋಟೆಲ್ ಮ್ಯಾನೇಜರ್ ಹೇಳುವಂಥ ಸ್ಟೇಟ್ಮೆಂಟ್ನ ಕೇಳಿ ಪೊಲೀಸರು ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊತಾರೆ. ತಕ್ಷಣವೇ ಪೊಲೀಸವರು ಸೂಚನಾ ಇದ್ದಂಥ ಹೋಟ್ಲಿಗೆ ಹೋಗಿ ಅಲ್ಲಿದ್ದಂಥ CCTV ಫುಟೇಜ್ಗಳನ್ನ ಚೆಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆ ಹೋಟ್ಲಲ್ಲಿ ಕೆಲಸ ಮಾಡ್ತಿರೋಂಥ ಸ್ಟಾಫ್ಗಳು ಹೇಳೋ ಪ್ರಕಾರ ಸೂಚನಾ ಬರಬೇಕಾದ್ರೆ ಅವಳ ಜೊತೆ ಒಂದು 4 ವರ್ಷದ ಮಗು ಇತ್ತು, ಆದರೆ ಹೋಗಬೇಕಾದ್ರೆ ಅವಳು ಒಬ್ಬಳೇ ಹೋದ್ಲು, ಆ ಮಗು ಇರಲಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟು ಪೊಲೀಸರು ಹೋಟೆಲ್ ಮ್ಯಾನೇಜರಿಂದ ಸೂಚನಾ ಹೋಗಿರುವಂಥ ಕಾರ್ ಡ್ರೈವರ್ ನಂಬರ್ನ ಈಸ್ಕೊತಾರೆ.
ನಂಬರ್ ಸಿಕ್ಕಿದ್ದೆ ಪೊಲೀಸವರು ಆ ಡ್ರೈವರ್ಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ್ದೆ ಕಾರ್ ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದೆ, ಎಕ್ಸಾಕ್ಟಾಗಿ ಯಾವ ಪ್ಲೇಸಲ್ಲಿ ಇದ್ದೀರಾ ನೀವು ಅಂತ ಕೇಳ್ತಾರೆ. ಅದಕ್ಕೆ ಆ ಡ್ರೈವರ್ ಚಿತ್ರದುರ್ಗ ಹೋಗೋ ರೂಟಲ್ಲಿ ಹೋಗ್ತಾ ಇದ್ದೀರಿ ಸರ್ ಅಂತ ಹೇಳ್ತಾನೆ. ಆಗಲೇ ಆ ಪೊಲೀಸವರು ಆ ಡ್ರೈವರ್ಗೆ ಹೇಳ್ತಾರೆ, ನಿನ್ನ ಕಾರಲ್ಲಿ ಬರ್ತಾ ಇರುವಂಥ ಮಹಿಳೆ ಕೈಗೆ ನಿನ್ನ ಫೋನ್ನ ಕೊಡು ಅಂತ. ಆ ಕಾರ್ ಡ್ರೈವರ್ ಅವನ ಹತ್ರ ಇದ್ದಂಥ ಫೋನ್ನ ಸೂಚನಾ ಕೈಗೆ ಕೊಡ್ತಾನೆ. ಕಾಲಲ್ಲಿರುವಂಥ ಪೊಲೀಸರು ನಿನ್ನ 4 ವರ್ಷದ ಮಗು ಎಲ್ಲಿದೆ ಅಂತ ಸೂಚನನ್ನ ಕೇಳ್ತಾರೆ. ಅದಕ್ಕೆ ಸೂಚನಾ ಅಲ್ಲೇ ಗೋವಾದಲ್ಲಿರುವಂಥ ನನ್ನ ಫ್ರೆಂಡ್ ಮನೆಯಲ್ಲಿ ಅವನ್ನ ಬಿಟ್ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾಳೆ. ಹಾಗೆ ಅವ್ರ ಫ್ರೆಂಡ್ ಮನೆ ಅಡ್ರೆಸ್ನ ಕೂಡ ಅವಳು ಪೊಲೀಸರಿಗೆ ಕೊಡ್ತಾಳೆ. ಪೊಲೀಸರು ಸೂಚನಾ ಕೊಡುವಂಥ ಅಡ್ರೆಸ್ನ ನೋಟ್ ಮಾಡಿಕೊಂಡು ಡ್ರೈವರ್ ಕೈಗೆ ಫೋನ್ ಕೊಡಿ ಅಂತ ಹೇಳ್ತಾರೆ. ಪೊಲೀಸ್ ಹಾಗೂ ಡ್ರೈವರ್ ಏನು ಮಾತಾಡ್ತಾ ಇದ್ದಾರೆ ಅನ್ನೋದು ಸೂಚನಾಗೆ ಅರ್ಥನೇ ಆಗಲ್ಲ. ಯಾಕಂದರೆ ಅವರಿಬ್ಬರು ಗೋವಾದಲ್ಲಿ ಮಾತಾಡುವಂಥ ಕೊಂಕಣಿ ಭಾಷೆಯಲ್ಲಿ ಮಾತಾಡ್ತಾ ಇರ್ತಾರೆ. ಸೂಚನಾ ಕೊಟ್ಟಿರುವಂಥ ಅಡ್ರೆಸ್ಗೆ ಪೊಲೀಸರು ಹೋಗಿ ಚೆಕ್ ಮಾಡಿದಾಗ ಈ ಅಡ್ರೆಸ್ ಟೋಟಲಿ ಫೇಕ್ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಮತ್ತೆ ಪೊಲೀಸವರು ಆ ಕಾರ್ ಡ್ರೈವರ್ಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ್ದೆ ತಕ್ಷಣವೇ ನಿನ್ನ ಹತ್ರದಲ್ಲಿರುವಂಥ ಯಾವುದಾದ್ರೂ ಒಂದು ಪೊಲೀಸ್ ಸ್ಟೇಷನ್ಗೆ ಅವಳನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಪೊಲೀಸರು ಹೇಳಿದ ಥರನೇ ಆ ಕಾರ್ ಡ್ರೈವರ್ ಇಮಿಡಿಯೇಟಾಗಿ ಅವನ ಹತ್ತಿರದಲ್ಲಿರುವಂಥ ಪೊಲೀಸ್ ಸ್ಟೇಷನ್ಗೆ ಅವನ ಕಾರ್ನ ಎತ್ಕೊಂಡು ಹೋಗ್ತಾನೆ. ಆಗಾಗಲೇ ಗೋವಾ ಪೊಲೀಸವರು ಕರ್ನಾಟಕ ಪೊಲೀಸ್ ಅವ್ರಿಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಕಾರ್ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೆ ಅಲ್ಲಿದ್ದಂಥ ಪೊಲೀಸವರು ತಕ್ಷಣವೇ ಆ ಕಾರಲ್ಲಿದ್ದಂಥ ಡಿಕ್ಕಿ ಓಪನ್ ಮಾಡಿ ಅಲ್ಲಿದ್ದಂಥ ಬ್ಯಾಗ್ಗಳನ್ನೆಲ್ಲ ಓಪನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಹೀಗೆ ಪೊಲೀಸರು ಒಂದೊಂದು ಬ್ಯಾಗೆ ಚೆಕ್ ಮಾಡ್ತಿದ್ದಂಗೆ ಒಂದು ಬ್ಯಾಗ್ ಜಿಪ್ ಓಪನ್ ಮಾಡಿ ಎಲ್ಲ ಬಟ್ಟೆನ ಆಚೆ ತೆಗೆದಾಗ ಆಗಲೇ ಪೊಲೀಸವರು ಕಾಣಿಸೋದು ಒಂದು ಚಿಕ್ಕ ಮಗುವಿನ ಡೆಡ್ ಬಾಡಿ ಆ ಬ್ಯಾಗಲ್ಲಿರೋದು. ಇಮಿಡಿಯೇಟಾಗಿ ಅಲ್ಲಿರುವಂಥ ಪೊಲೀಸರು ಸೂಚನಾನ ಅರೆಸ್ಟ್ ಮಾಡ್ತಾರೆ. ಹಾಗೆ ಅವಳು 4 ವರ್ಷ ಮಗುವಿನ ಶವನ ಪೋಸ್ಟ್ ಮಾರ್ಟಮ್ ಕಳಿಸ್ತಾರೆ. ಇದಾಗಿದ್ದೇ ಸೂಚನಾನ ಪೊಲೀಸವರು ಎನ್ಕ್ವೈರಿ ಮಾಡೋಕ್ಕೆ ಶುರು ಮಾಡ್ತಾರೆ. ಯಾಕಾಗಿ ನಿನ್ನ ಮಗುನ ಸಾಯಿಸ್ದೆ ಅಂತ ಕೇಳ್ತಾರೆ. ಆದರೆ ಸೂಚನಾ ಹತ್ರ ಪೊಲೀಸವ್ರು ಕೇಳುವಂಥ ಯಾವುದೇ ಪ್ರಶ್ನೆಗಳಿಗೂ ಉತ್ತರ ಇರಲ್ಲ. ನಾನೇನು ಮಾಡಿಲ್ಲ, ನನ್ನ ಮಗುನ ನಾನು ಸಾಯಿಸಿಲ್ಲ, ರಾತ್ರಿ ಮಲಗಬೇಕಾದ್ರೆ ಅವನು ಚೆನ್ನಾಗೇ ಮಲಗ್ದ, ಆದರೆ ಬೆಳಿಗ್ಗೆ ಎದ್ದೋಳೋ ಅಷ್ಟರಲ್ಲಿ ಅವನು ಸತ್ತೋಗಿದ್ದ ಅಂತ ಪೊಲೀಸ್ರಿಗೆ ಸುಳ್ಳು ಹೇಳಿ ಈ ಕೇಸ್ನ ಹೇಗಾದರೂ ಮಾಡಿ ಡೈವರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ಲು. ಆದರೆ ಪೊಲೀಸರು ಅವಳಿಗಿಂತ ಒಂದು ಹೆಜ್ಜೆ ಮುಂದೆ ಇದ್ದರು. ಅದೇ ಸಮಯಕ್ಕೆ ಆ ಮಗುವಿನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟಲ್ಲಿ ಕಾಸ್ ಆಫ್ ಡೆತ್ ಬೈ ಸಫಕೇಷನ್ ಅಂತ ಇರುತ್ತೆ. ಯಾರೋ ಈ ಮಗುನ ಉಸಿರು ಕಟ್ಟಿಸಿ ಸಾಯಿಸಿದ್ದಾರೆ ಅಂತ ಬರೆದಿರುತ್ತೆ. ಉಸಿರು ಕಟ್ಟಿ ಸಾಯಿಸ್ಬೇಕಂದ್ರೆ ಕತ್ತಿಸ್ತಾರೆ. ಆದರೆ ಈ ಮಗು ಕತ್ತಲ್ಲಿ ಯಾವುದೇ ಮಾರ್ಕ್ ಇಲ್ದಿರೋ ಕಾರಣ ರೂಮಲ್ಲಿರುವಂಥ ಯಾವುದಾದ್ರೂ ಪಿಲ್ಲೋ ಅಥವಾ ಟವಲ್ನ ಇವನ ಮುಖ ಮೇಲೆ ಇಕ್ಕಿ ಅಮ್ಕಿ ಉಸಿರು ಕಟ್ಟಿಸಿ ಸಾಯಿಸಿದ್ದಾರೆ ಅನ್ನೋದನ್ನ ಪೊಲೀಸರು ಗೆಸ್ ಮಾಡ್ತಾರೆ. ಈ ಎಲ್ಲ ಕ್ಲೂಗಳನ್ನ ಕಲೆಕ್ಟ್ ಮಾಡಿರುವಂಥ ಪೊಲೀಸರು ಕೊನೆಗೆ ಸೂಚನಾನ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೇಳ್ತಾರೆ. ಆಗ ಸೂಚನಾ ಅವಳೇ ಒಪ್ಕೊತಾಳೆ, ಅವಳೇ ತನ್ನ 4 ವರ್ಷ ಮಗುನ ಸಾಯಿಸಿದ್ಲು ಅಂತ. ಸೂಚನಾ ಅವಳ ಮಗುನ ಕೊಂದಿದ್ದು ನಿಜ, ಆದರೆ ಅವಳ ಮಗು ಬಾಡಿ ಮೇಲೆ ಯಾವುದೇ ಥರದ ಗಾಯದ ಮಾರ್ಕ್ಗಳು ಆಗಿರಲಿಲ್ಲ. ಹಾಗಾದರೆ ಆ ಹೋಟೆಲ್ ರೂಮಲ್ಲಿ ಇದ್ದಂಥ ಒಂದು ಟವಲಲ್ಲಿ ರಕ್ತದ ಕಲೆಗಳು ಹೇಗೆ ಬಂತು ಅಂತ ಸೂಚನಾನ ಪೊಲೀಸರು ಕೇಳ್ತಾರೆ. ಸೂಚನಾ ಅವಳ ಮಗುನ ಕೊಲೆ ಮಾಡಿದ್ಮೇಲೆ ತಾನು ಕೂಡ ಸತ್ತೋಗೋಣ ಅಂತ ಸೂಸೈಡ್ ಅಟೆಂಪ್ಟ್ ಮಾಡ್ತಾಳೆ. ಹಾಗೆ ಅಲ್ಲಿರುವಂಥ ಯಾವುದೋ ಒಂದು ಕತ್ರಿನ ತಗೊಂಡು ಅವಳ ಕೈಯಲ್ಲಿರುವಂಥ ನರನ ಕಟ್ ಮಾಡ್ಕೊತಾಳೆ. ಆದರೆ ಒಂದು ಸ್ವಲ್ಪ ಟೈಮ್ ಆಗಿದ್ದೆ ಅವಳ ಮೈಂಡ್ನ ಅವಳು ಚೇಂಜ್ ಮಾಡ್ಕೊತಾಳೆ. ಅಷ್ಟೊತ್ತಿಗಾಗಲೇ ಸೂಚನಾ ಕೈಯಿಂದ ತುಂಬಾ ರಕ್ತ ಸೋರಿರುತ್ತೆ, ನೆಲದ ಮೇಲೆಲ್ಲ ರಕ್ತ ಆಗಿಬಿಟ್ಟಿರುತ್ತೆ. ತಕ್ಷಣವೇ ಆ ರೂಮಲ್ಲಿದ್ದಂಥ ಒಂದು ಟವಲ್ನ ತಗೊಂಡು ನೆಲದ ಮೇಲಾಗಿರುವಂಥ ರಕ್ತನ ಅವಳು ಒರೆಸ್ಬಿಡ್ತಾಳೆ. ತಾಯಿನೇ ತನ್ನ ಸ್ವಂತ ಮಗುನ ಕೊಲೆ ಮಾಡ್ತಾಳಂದರೆ ಅದರ ಹಿಂದೆ ಏನು ಮೋಟಿವ್ ಇರ್ಬೋದು ಅನ್ನೋದು ಪೊಲೀಸರಿಗೆ ಡೌಟ್ ಆಗ್ತಾ ಇರುತ್ತೆ. ಹೀಗಿರಬೇಕಾದ್ರೆ ಪೊಲೀಸ್ ಅವ್ರಿಗೆ ಸೂಚನಾ ಹಾಗೂ ವೆಂಕಟ್ ಮಧ್ಯೆ ಸಾಕಷ್ಟು ಪ್ರಾಬ್ಲಮ್ಸ್ಗಳಿತ್ತು. ಅದಾದಮೇಲೆ ಅವರಿಬ್ಬರು ಡಿವೋರ್ಸ್ ಎತ್ಕೊಂಡ್ರು, ಆಮೇಲೆ ಸಪ್ರೇಟ್ ಆದರು ಅನ್ನೋ ವಿಷಯ ಗೊತ್ತಾಗುತ್ತೆ. ಹಾಗೆ ಡಿವೋರ್ಸ್ ಆದಮೇಲೆ ಮಗು ಯಾರ ಜೊತೆ ಇರಬೇಕು ಅನ್ನೋದು ಇಬ್ಬರ ಮಧ್ಯೆನೂ ಸಾಕಷ್ಟು ಬಾರಿ ಜಗಳಗಳಾಗ್ತಾ ಇತ್ತು ಅನ್ನೋದು ಗೊತ್ತಾಗುತ್ತೆ. ಇದ್ರ ಮಧ್ಯೆ ಕೋರ್ಟಿಂದ ಒಂದು ಆರ್ಡರ್ ಪಾಸ್ ಆಗುತ್ತೆ. ವೆಂಕಟ್ ತನ್ನ ಮಗುನ ವಾರದಲ್ಲಿ ಒಂದೇ ಒಂದು ದಿನ, ಅದು ಸಂಡೇ ಮಾತ್ರ ನೋಡ್ಬೋದು, ಹಾಗೆ ಮಾತಾಡ್ಬೋದು. ಬೇರೆ ದಿನ ಯಾವುದೇ ಕಾರಣಕ್ಕೂ ವೆಂಕಟ್ ತನ್ನ ಮಗುನ ಮಾತಾಡಬಾರ್ದು, ನೋಡ್ಲೂಬಾರ್ದು ಅಂತ ಕೋರ್ಟಿಂದ ಆರ್ಡರ್ ಪಾಸ್ ಆಗಿರುತ್ತೆ. ಇದಾಗಿದ್ದು ಸ್ವಲ್ಪ ದಿನ ನಂತರನೇ ಸೂಚನಾ ಅವಳ ಮಗುನ ಕರ್ಕೊಂಡು ಗೋವಾಗೆ ಹೋಗ್ತಾಳೆ. ಗೋವಾಗೆ ಹೋಗಿದ್ದು ನೆಕ್ಸ್ಟ್ ದಿನಾನೇ ಜನವರಿ 7, ಅವತ್ತು ಸಂಡೇ. ವೆಂಕಟರಾಮನ್ ಔಟ್ ಆಫ್ ಸ್ಟೇಷನ್ ಇರೋದ್ರಿಂದ ತನ್ನ ಮಗು ಜೊತೆ ಮಾತಾಡೋಕ್ಕೆ ಸೂಚನಾಗೆ ವಿಡಿಯೋ ಕಾಲ್ ಮಾಡ್ತಾನೆ. ಆದರೆ ವೆಂಕಟ್ಗೆ ಆವಾಗ ಗೊತ್ತಿರಲ್ಲ ಇದೇ ಅವನು ಲಾಸ್ಟ್ ಟೈಮ್ ಅವ್ರ ಮಗನ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡೋದು ಅಂತ. ಆ ದಿನ ವೆಂಕಟ್ ಅವನ ಮಗನ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾನೆ ವಿಡಿಯೋ ಕಾಲಲ್ಲಿ. ಆ ವಿಡಿಯೋ ಕಾಲ್ ಎಂಡಾಗಿ ಕೆಲವೊಂದು ಗಂಟೆಗಳ ನಂತರನೇ ಸೂಚನಾ ಅವಳ 4 ವರ್ಷ ಮಗುನ ಅವಳ ಕೈಯಾರೆ ಅವಳು ಸಾಯಿಸ್ಬಿಡ್ತಾಳೆ. ಕೋರ್ಟಿಂದ ಆರ್ಡರ್ ಪಾಸ್ ಆಗಿರೋ ಪ್ರಕಾರ ವೆಂಕಟ್ ವಾರದಲ್ಲಿ ಒಂದು ಸಂಡೇ ಅವನ ಮಗನ್ನ ನೋಡ್ಬೋದಿತ್ತು. ಆದರೆ ಸೂಚನಾಗೆ ವಾರದಲ್ಲಿ ಸಿಗುವಂಥ ಒಂದು ಸಂಡೇ ಕೂಡ ವೆಂಕಟ್ ತನ್ನ ಮಗುನ ಮೀಟ್ ಮಾಡಬಾರ್ದು, ಮಾತಾಡಬಾರ್ದು ಅನ್ನೋ ದುರಾಂಕಾರದಿಂದ ತನ್ನ ಸ್ವಂತ ಮಗು ಅಂತ ಕೂಡ ನೋಡದೆ ಸಾಯಿಸ್ಬಿಡ್ತಾಳೆ. ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾಗ ಸೂಚನಾ ಇದ್ದಂಥ ರೂಮಲ್ಲಿ 2 ನೋಟ್ ಸಿಗುತ್ತೆ.
ಆ ನೋಟ್ ಪೇಪರಲ್ಲಿ ನನ್ನ ಮಗು ಅಂದರೆ ನನಗೆ ತುಂಬ ಇಷ್ಟ, ನನ್ನ ಮಗು ಬರೀ ನನ್ನ ಜೊತೆ ಮಾತ್ರ ಇರಬೇಕು ಅಂತ ಸೂಚನಾ ಆ ಪೇಪರಲ್ಲಿ ಬರೆದಿರ್ತಾಳೆ. ಆ 2ನೇ ಪೇಪರಲ್ಲಿ ನಾನು ತಪ್ಪು ಮಾಡಿದ್ದೀನಿ ಅಂತ ಗೊತ್ತು, ಐ ಲವ್ ಮೈ ಸನ್, ಆದರೆ ನನ್ನ ಮಗು ನನ್ನ ಗಂಡನ್ನ ನೋಡೋದು ಅಥವಾ ಮೀಟ್ ಮಾಡೋದು ನನಗಿಷ್ಟ ಇಲ್ಲ ಅಂತ ಬರೆದಿರ್ತಾಳೆ. ಈ 2 ನೋಟ್ನ ಪೊಲೀಸರು ಓದಾದ್ಮೇಲೆ ಅವ್ರಿಗೆ ಅರ್ಥ ಆಗೋದು ಏನಂದರೆ ಸೂಚನಾ 2 ಕಾರಣಕ್ಕೋಸ್ಕರ ತನ್ನ ಸ್ವಂತ ಮಗುನ ಅವಳೇ ಸಾಯಿಸಿದ್ಲು. ಮೊದಲನೇ ಕಾರಣ, ಸೂಚನಾಗೆ ಅವಳ ಗಂಡನ ಮೇಲೆ ತುಂಬಾ ಕೋಪ ಇರುತ್ತೆ. 2ನೇದು, ಅವಳ ಗಂಡ ಯಾವತ್ತೂ ತನ್ನ ಮಗುನ ಮೀಟ್ ಮಾಡಬಾರ್ದು, ಹಾಗೆ ನೋಡಬಾರ್ದು ಅನ್ನೋದು. ಸೂಚನಾ ಏನೋ ತನ್ನ ಮಗುನ ಸಾಯಿಸ್ಬಿಡ್ತಾಳೆ, ಆದರೆ ಯಾಕಾಗ ಮಗು ಬಾಡಿನ ಇನ್ನೂ ಡಿಸ್ಪೋಸ್ ಮಾಡಿಲ್ಲ ಅಂತ ಪೊಲೀಸರು ಕೇಳ್ತಾರೆ. ನನ್ನ ಮಗು ಅಂದರೆ ನನಗೆ ತುಂಬ ಇಷ್ಟ, ಅವನಿಲ್ಲದೆ ನಾನು ಇರೋಕ್ಕಾಗಲ್ಲ, ಹಾಗಾಗಿ ಅವನ್ನ ನನ್ನ ಜೊತೆ ಬೆಂಗಳೂರಲ್ಲಿರುವಂಥ ನನ್ನ ಮನೆಗೆ ಅವನ್ನ ಕರ್ಕೊಂಡು ಹೋಗ್ತಿದ್ದೆ ಅಂತ ಹೇಳ್ತಾಳೆ. ಸೂಚನಾ ಕೊಟ್ಟಿರುವಂಥ ಎಲ್ಲ ಸ್ಟೇಟ್ಮೆಂಟ್ಗಳನ್ನ ಪೊಲೀಸರು ನೋಟ್ ಮಾಡಿಕೊಂಡು ಅವಳನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಕೋರ್ಟಲ್ಲಿ 1 ವಾರವರೆಗೂ ಸೂಚನಾ ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕು ಅಂತ ಆರ್ಡ್ರ್ ಪಾಸ್ ಆಗಿದೆ. ಮುಂದೆ ಇವಳ ಕೇಸಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ತಿಳಿಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಮುಂದೆ ಇದೇ ಥರ ಕಥೆಗಳನ್ನ ಕೇಳೋಕ್ಕೆ ಕ್ರೈಮ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.